ಒನ್ ಇಂಡಿಯಾ ಇನ್ಫೋ ವರ್ಲ್ಡ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಂಧುಗಳೇ, ಒನ್ ಇಂಡಿಯಾ ಇನ್ಫೋ ವರ್ಲ್ಡ್ಗೆ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಇವರು ತಮ್ಮ ಇಡೀ ಜೀವನವನ್ನೇ ದೇಶ ಸೇವೆಗಾಗಿ ಮುಡಿಪಿಟ್ಟವರು. ಸರ್ಕಾರಿ ನೌಕರಿ ಒಲಿದು ಬಂದರೂ ತಿರಸ್ಕರಿಸಿ ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕೆ ಹೆಜ್ಜೆ ಹಾಕಿದವರು. ಇಡೀ ಜೀವಮಾನದುದ್ದಕ್ಕೂ ಸಂಕಷ್ಟಗಳು ಎದುರಾದರೂ ಸದಾ ಹಸನ್ಮುಖಿಯಾಗಿ ಎದುರಿಸಿದ ಮಹಾನ್ ಸಾಧಕ, ಮಹಾನ್ ಮೇಧಾವಿ. ಇಂದಿಗೂ ಇವರ ಹೆಸರು ಕೇಳಿದರೆ ಸಾಕು, ಎಂಥವರಲ್ಲೂ ಸ್ಫೂರ್ತಿಯ ಚಿಲುಮೆ ಉಕ್ಕಿ ಹರಿಯುತ್ತೆ. ಭಾಷಣಕಾರ, ಲೇಖಕ, ಪತ್ರಕರ್ತ, ರಾಜಕಾರಣಿ, ಒಬ್ಬ ಶ್ರೇಷ್ಠ ನಾಯಕ, ಈ ಎಲ್ಲವುದಕ್ಕಿಂತಲೂ ಮಿಗಿಲಾಗಿ ಒಬ್ಬ ಚಿಂತಕ. ಬದುಕಿನುದ್ದಕ್ಕೂ ದೇಶ, ದೇಶದ ಜನರು, ದೇಶದ ಸಮಸ್ಯೆಗಳು ಇವುಗಳ ಚಿಂತನೆಯಲ್ಲೇ ಮಗ್ನರಾಗಿದ್ದ ಆ ಜನ್ಮ ಬ್ರಹ್ಮಚಾರಿಯವರು. ಆದರೆ ಕೊನೆವರೆಗೂ ಅಜಾತ ಶತ್ರುವಾಗಿ ಬದುಕಿದ ಈ ಮಹಾನ್ ಚೇತನನ ಸಾವು ಇಂದಿಗೂ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾದರೆ ಯಾರು ಆ ಮೇರು ವ್ಯಕ್ತಿತ್ವದ ಚೇತನ ಅಂತೀರಾ? ಅವರೇ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್. ಬಂಧುಗಳೇ, ಈಗಿನ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ನಾಗ್ಲಾ ಚಂದ್ರಭಾನ್ ಎಂಬ ಕುಗ್ರಾಮದಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳಾಗಿದ್ದ ಪಂಡಿತ್ ಹರಿರಾಮ್ ಉಪಾಧ್ಯಾಯರ ವಂಶದಲ್ಲಿ 1916 ಸೆಪ್ಟೆಂಬರ್ 25ರಂದು ದೀನ್ ದಯಾಳ್ ಉಪಾಧ್ಯಾಯರ ಜನನವಾಗುತ್ತೆ. ತೀರಾ ಬಡ ಕುಟುಂಬ. ದೀನ್ ದಯಾಳರ ತಂದೆ ಭಗವತಿ ಪ್ರಸಾದರು ರೈಲ್ವೆ ಇಲಾಖೆಯಲ್ಲಿ ನೌಕರರು. ತಾಯಿ ರಾಂಪ್ಯಾರಿ ಗೃಹಿಣಿ. ಶಿವದಯಾಳ್ ಎಂಬ ಒಬ್ಬ ತಮ್ಮನೂ ಕೂಡ ಜನಿಸ್ತಾನೆ. ಆದರೆ ಈ ಕುಟುಂಬದಲ್ಲಿ ಈ ಸಂತಸ ಬಹಳ ದಿನಗಳ ಕಾಲ ಉಳಿಯುವುದಿಲ್ಲ. ಶಿವದಯಾಳ್ 6 ತಿಂಗಳಿನವನಿದ್ದಾಗಲೇ ತಂದೆ ಭಗವತಿ ಪ್ರಸಾದರು ತೀರಿ ಹೋಗ್ತಾರೆ. ಮುಂದೆ ಇದೇ ಕೊರಗಿನಲ್ಲಿ ಇವರ ತಾಯಿ ಕೂಡ ಕ್ಷಯ ರೋಗದಿಂದ ತೀರಿ ಹೋಗ್ತಾರೆ. ತಾತ ಚುನಿಲಾಲ್ ಹಾಗೂ ಮಾವ ರಾಧಾರಮಣರ ಮೇಲೆ ಈ ಮಕ್ಕಳ ಜವಾಬ್ದಾರಿ ಬೀಳುತ್ತೆ. ತಾತ ಅಜ್ಜಿಯ ಪ್ರೀತಿಯೇ ಈ ಮಕ್ಕಳಿಗೆ ಆಸರೆಯಾಗುತ್ತೆ. ಮುಂದೆ ತಾತ ಚುನಿಲಾಲ್ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಮಾವ ರಾಧಾರಮಣರ ಬಳಿ ಗಂಗಾಪುರಕ್ಕೆ ಕಳಿಸಿಕೊಡ್ತಾರೆ. ಅಲ್ಲೇ ದೀನ್ ದಯಾಳರ ಪ್ರಾಥಮಿಕ ಅಭ್ಯಾಸ ಪ್ರಾರಂಭವಾಗುತ್ತೆ. ಮುಂದೆ ತಾತ ಚುನಿಲಾಲ್ ಅವರು ಕೂಡ ತೀರಿ ಹೋಗ್ತಾರೆ. ಇತ್ತ ರಾಧಾರಮಣರಿಗೂ ಅನೇಕ ಸಮಸ್ಯೆಗಳು ಕಾಡುವುದಕ್ಕೆ ಶುರುವಾಗ್ತವೆ. ಇವರಿಗೂ ಕ್ಷಯರೋಗ ಬರುತ್ತೆ. ಯಾರೂ ಚಿಕಿತ್ಸೆ ಕೊಡಲು ಮುಂದೆ ಬರೋದಿಲ್ಲ. ಕೊನೆಗೆ ಲಕ್ನೋದಲ್ಲಿ ಒಬ್ಬರು ಸಂಬಂಧಿಕರು ಚಿಕಿತ್ಸೆಗಾಗಿ ಬರೋದಕ್ಕೆ ಹೇಳ್ತಾರೆ. ಆದರೆ ರಾಧಾರವರನ್ನು ಕರೆದುಕೊಂಡು ಹೋಗುವುದಕ್ಕೆ ಯಾರೂ ಇರುವುದಿಲ್ಲ. ಆಗ ಕೇವಲ 11 ವರ್ಷದ ದೀನ್ ದಯಾಳ್ರು ತಾವೇ ಖುದ್ದಾಗಿ ಜೊತೆಗೆ ಬರುವುದಾಗಿ ಮಾವ ರಾಧಾರಮಣರನ್ನು ಕರೆದುಕೊಂಡು ಹೋಗ್ತಾರೆ. ಮಾವನ ಆರೈಕೆಯೇ ನಿತ್ಯ ಕಾಯಕವಾಗುತ್ತೆ. ಇತ್ತ ಪರೀಕ್ಷೆಗಳು ಹತ್ತಿರವಾಗ್ತವೆ. ಇದಾವುದರ ಗಮನವೂ ಇಲ್ಲದೆ ಕೇವಲ ಮಾವನ ಆರೈಕೆಯಲ್ಲಿಯೇ ತೊಡಗ್ತಾರೆ. ಕೆಲವು ದಿನಗಳ ಬಳಿಕ ಮಾವ ಸ್ವಲ್ಪ ಗುಣಮುಖರಾದಂತೆ ಕಂಡು ಬರ್ತಾರೆ. ಆಗ ದೀನ್ ದಯಾಳ್ರು ವಾಪಸ್ಸು ಗಂಗಾಪುರಕ್ಕೆ ಬಂದು ಪರೀಕ್ಷೆಯನ್ನು ಬರೀತಾರೆ. ಎಲ್ಲರೂ ಆಶ್ಚರ್ಯ ಪಡುವಂತೆ ದೀನ್ ದಯಾಳ್ರು ಪ್ರಥಮ ರ್ಯಾಂಕ್ನಲ್ಲಿ ಪಾಸ್ ಆಗಿರ್ತಾರೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೋಟ್ ಎಂಬ ಊರಿಗೆ ತೆರಳುತ್ತಾರೆ. ಅಲ್ಲಿಂದ ರಾಜ್ಘರ್ಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಓದಲು ಪಠ್ಯ ಪುಸ್ತಕಗಳ ಕೊರತೆ ಕೂಡ ಇವರನ್ನು ಕಾಡುತ್ತೆ. ತನ್ನ ಮಾವನ ಮಗ ಬನ್ವಾರಿಲಾಲ್ ಬಳಿಯಿದ್ದ ಒಂದು ಜೊತೆ ಪಠ್ಯ ಪುಸ್ತಕಗಳಲ್ಲಿಯೇ ಓದುವ ಪರಿಸ್ಥಿತಿ ಬಂದೊದಗುತ್ತೆ. ಆದರೂ ದೀನ್ ದಯಾಳ್ರು ಮಾವನ ಮಗ ಮಲಗಿದ ಬಳಿಕ ಪಠ್ಯ ಪುಸ್ತಕಗಳನ್ನು ಓದಿ ಮುಗಿಸಿಬಿಡ್ತಾ ಇದ್ರು. ಇವರು 9ನೇ ತರಗತಿಗೆ ಬರುವಷ್ಟರಲ್ಲಿ ತಮ್ಮ ಶಿವದಯಾಳ್ ಕೂಡ ತೀರಿ ಹೋಗ್ತಾನೆ. ಇದರಿಂದ ಬಹಳಷ್ಟು ಖಿನ್ನತೆಗೆ ಒಳಗಾಗ್ತಾರೆ ದೀನ್ ದಯಾಳ್ರು. ಮುಂದೆ ಅವರು ಹೈಸ್ಕೂಲಿಗೆ ಸೇರ್ತಾರೆ. ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರತಿ ವಿಷಯದಲ್ಲೂ ಪ್ರಥಮ ಸ್ಥಾನ ಪಡೆದು ದಾಖಲೆಯನ್ನು ನಿರ್ಮಿಸ್ತಾರೆ. ಆಗ ಸಿಖ್ಖರ ಮಹಾರಾಜ ದೀನ್ ದಯಾಳ್ ಅವರನ್ನು ಕರೆಯಿಸಿ ಏನು ಬಹುಮಾನ ಬೇಕು ಅಂತ ಕೇಳಿದಾಗ ನಿಮ್ಮ ಆಶೀರ್ವಾದ ಮಾತ್ರ ಸಾಕು ಅಂತಾರೆ ದೀನ್ ದಯಾಳ್ರು.
ಆಗ ಮಹಾರಾಜರಿಗೆ ಸಂತೋಷವಾಗಿ ಒಂದು ಚಿನ್ನದ ಪದಕ, ಪುಸ್ತಕಗಳಿಗಾಗಿ 250 ರೂಪಾಯಿ ಹಾಗೂ ಪ್ರತಿ ತಿಂಗಳು 10 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಉಡುಗೊರೆಯಾಗಿ ಕೊಟ್ಟು ಕಳಿಸ್ತಾರೆ. ಮುಂದೆ ದೀನ್ ದಯಾಳ್ರು ಬಿರ್ಲಾ ಕಾಲೇಜ್ಗೆ ಸೇರಿಕೊಳ್ತಾರೆ. ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿಯೂ ಸಹ ಹೆಚ್ಚಿನ ಅಂಕಗಳನ್ನು ಪಡೆದು ಅಲ್ಲಿಯೂ ದಾಖಲೆಯನ್ನು ನಿರ್ಮಿಸ್ತಾರೆ. ಬಿರ್ಲಾ ಕಾಲೇಜಿನಲ್ಲಿ ಅದುವರೆಗೂ ಯಾರೂ ಅಷ್ಟು ಅಂಕಗಳನ್ನು ಗಳಿಸಿರೋದಿಲ್ಲ. ಹಾಗಾಗಿ ಘನಶ್ಯಾಮ್ ದಾಸ್ ಬಿರ್ಲಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಚಿನ್ನದ ಪದಕವನ್ನು ನೀಡ್ತಾರೆ. ತಮ್ಮ ಸಂಸ್ಥೆಯಲ್ಲಿಯೇ ನೌಕರಿಯನ್ನು ಕೊಡೋದಾಗಿ ಹೇಳ್ತಾರೆ. ಆದರೆ ದೀನ್ ದಯಾಳ್ರು ನೌಕರಿಯನ್ನು ತಿರಸ್ಕರಿಸಿ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ತೊಡಗ್ತಾರೆ. 1939ರಲ್ಲಿ BA ಪದವೀಧರರಾಗ್ತಾರೆ. ಕಾನ್ಪುರದಲ್ಲಿ BA ಓದುವ ಸಂದರ್ಭದಲ್ಲೇ ಬಲ್ವಂತ್ ಮಹಾಶಿಂದೆಯವರ ಪರಿಚಯವಾಗುತ್ತೆ. ಬಲ್ವಂತ್ ಮಹಾಶಿಂದೆಯವರ ಪ್ರಯತ್ನದಿಂದ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಕಾರ್ಯದಲ್ಲಿ ಅಭಿರುಚಿ ಹೆಚ್ಚಾಗುತ್ತೆ. ದೇಶ ಸೇವೆ ಮಾಡಬೇಕೆಂಬ ಆಂತರಿಕ ಆಸೆ ದೀನ್ ದಯಾಳ್ರನ್ನ ಸಂಘದ ಹತ್ತಿರ ಸೆಳೆದು ತರುತ್ತೆ. ಮುಂದೆ ಆಗ್ರಾಕ್ಕೆ ಬಂದು ಇಂಗ್ಲಿಷ್ನಲ್ಲಿ MA ಸ್ನಾತಕೋತ್ತರ ಪದವಿ ಓದಲು ಕಾಲೇಜ್ಗೆ ಸೇರಿಕೊಳ್ತಾರೆ. ಪ್ರಥಮ ವರ್ಷದ MA ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗ್ತಾರೆ. ಅದೇ ಸಂದರ್ಭದಲ್ಲಿ ಸಂಘ ಪರಿವಾರದ ಕೆಲಸದ ಹಿನ್ನೆಲೆಯಲ್ಲಿ ನಾನಾಜಿ ದೇಶ್ಮುಖ್ ಹಾಗೂ ಅವರ ಸ್ನೇಹಿತರೊಬ್ಬರು ಸಂಘದ ಕಾರ್ಯವನ್ನು ಆರಂಭಿಸಲು ಆಗ್ರಾಕ್ಕೆ ಬಂದಿರ್ತಾರೆ. ದೀನ್ ದಯಾಳ್ ಅವರು ಅವರ ಜೊತೆಗೂಡಿ ಸಂಘದ ಕಾರ್ಯದಲ್ಲಿ ತೊಡಗ್ತಾರೆ. ಹತ್ತಿರದ ಸಂಬಂಧಿ ರಮಾದೇವಿ ಎನ್ನುವವರು ಕೂಡ ಅದೇ ಸಮಯದಲ್ಲಿ ಅನಾರೋಗ್ಯದ ಕಾರಣ ಆಗ್ರಾಕ್ಕೆ ಬರ್ತಾರೆ. ಅವರ ಆರೈಕೆಯ ಜವಾಬ್ದಾರಿಯೂ ಕೂಡ ದೀನ್ ದಯಾಳ್ ಅವರ ಮೇಲೆ ಬೀಳುತ್ತೆ. ಶ್ರದ್ಧೆಯಿಂದ ಕಾರ್ಯನಿರ್ವಹಿಸ್ತಾರೆ. ಆದರೆ ಅವರು ರಮಾದೇವಿಯವರ ಆರೈಕೆ ಮಾಡ್ತಾ ಇರಬೇಕಾದ್ರೆ ಅವರು ಆರೋಗ್ಯದಿಂದ ಚೇತರಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ಇರುತ್ತೆ. ಯಾವಾಗ ರಮಾದೇವಿಯವರು ಅನಾರೋಗ್ಯದಿಂದ ತೀರ್ಕೊಳ್ತಾರೋ ಆವಾಗ ಸಾಕಷ್ಟು ಸಂಕಟವನ್ನು ಅನುಭವಿಸಿದ ದೀನ್ ದಯಾಳ್ರು ಮುಂದೆ ದ್ವಿತೀಯ ವರ್ಷದ MA ಪರೀಕ್ಷೆಯನ್ನು ಬರೆಯೋದಕ್ಕೂ ಹೋಗೋದಿಲ್ಲ. ಹೀಗಾಗಿ MA ಸ್ನಾತಕೋತ್ತರ ಪದವಿ ಮುಗಿಸುವ ಅವರ ಕನಸು ಅರ್ಧಕ್ಕೆ ನಿಂತು ಹೋಗುತ್ತೆ. ಮುಂದೆ ಸಿಖ್ಖರ ಮಹಾರಾಜರಿಂದ ಬರ್ತಿದ್ದ ವಿದ್ಯಾರ್ಥಿ ವೇತನ ಕೂಡ ನಿಂತು ಹೋಗುತ್ತೆ. ಮುಂದೆ ಸೋದರತ್ತೆಯ ಒತ್ತಾಯದ ಮೇರೆಗೆ ಮನಸ್ಸಿಲ್ಲದಿದ್ದರೂ ಕೂಡ ಸರ್ಕಾರಿ ನೌಕರಿಯೊಂದರ ಪರೀಕ್ಷೆಗೆ ಕೂಡ್ತಾರೆ. ಅದರಲ್ಲೂ ಪಾಸಾದ ನಂತರ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ. ಸಂದರ್ಶನಕ್ಕೆ ಹಾಜರಾಗಬೇಕಾದ್ರೆ ಸೂಟು ಕಡ್ಡಾಯವಾಗಿತ್ತು. ಆದರೆ ದೀನ್ ದಯಾಳ್ ಅವರು ಎಂದಿನಂತೆ ತಮ್ಮ ಧೋತಿ, ಕುರ್ತಾ, ಟೋಪಿ ಧರಿಸಿಯೇ ಸಂದರ್ಶನಕ್ಕೆ ಹೋಗ್ತಾರೆ. ಅಲ್ಲಿ ಸೂಟು ಧರಿಸಿ ಬಂದವರಲ್ಲ ಇವರನ್ನು ನೋಡಿ ಗೇಲಿ ಮಾಡಿ ನಗ್ತಾರೆ. ಆದರೆ ಸಂದರ್ಶನದಲ್ಲಿ ಆರಿಸಲ್ಪಟ್ಟವರಲ್ಲಿ ಇವರೇ ಮೊದಲಿಗರಾಗಿರ್ತಾರೆ. ಇವರ ಹೆಸರೇ ಮೊದಲಾಗಿರುತ್ತೆ. ಆದರೆ ಆ ಸರ್ಕಾರಿ ನೌಕರಿಗೆ ಸೇರೋದಿಲ್ಲ. ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಕಾರ್ಯದಲ್ಲೇ ಮಗ್ನರಾಗಿ ಬಿಡ್ತಾರೆ. ದೀನ್ ದಯಾಳ್ ಅವರ ಮಾವ ಹಾಗೂ ಸೋದರತ್ತೆ ಮದುವೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ದೀನ್ ದಯಾಳರ ಜನ್ಮ ಕುಂಡಲಿಯನ್ನು ಹಿಡಿದು ಸಾಕಷ್ಟು ಜ್ಯೋತಿಷಿಗಳ ಬಳಿ ತೆರಳುತ್ತಾರೆ. ಆದರೆ ಎಲ್ಲ ಜ್ಯೋತಿಷಿಗಳು ಮದುವೆ ಎನ್ನುವುದು ಇವರ ಜಾತಕದಲ್ಲಿ ಇಲ್ಲ ಅಂತ ಹೇಳಿಬಿಡ್ತಾರೆ. ದೀನ್ ದಯಾಳ್ರು ಮದುವೆ ದೇಶ ಕಾರ್ಯವನ್ನು ಮನಸೋಕ್ತಿ ಮಾಡಲು ಅಡ್ಡಿ ಎಂದು ಭಾವಿಸಿ ಒಂಟಿಯಾಗಿ ಜೀವನವನ್ನು ನಡೆಸ್ತಾರೆ. ಸಂಘದ ಕಾರ್ಯದಲ್ಲಿ ಮಗ್ನರಾಗ್ತಾರೆ. ನಾಗಪುರದಲ್ಲಿ ನಡೆದ ಶಿಕ್ಷಾ ವರ್ಗದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರನ್ನು ಭೇಟಿಯಾಗ್ತಾರೆ. ಅವರ ಪ್ರೇರಣೆಯಿಂದ ತಮ್ಮ ಜೀವನವನ್ನು ದೇಶಕ್ಕಾಗಿ ಮುಡುಪಿಡಲು ನಿರ್ಧರಿಸ್ತಾರೆ. ಮುಂದೆ ಲಕ್ನೋದಲ್ಲಿ ದೀನ್ ದಯಾಳ್ ಅವರು ರಾಷ್ಟ್ರಧರ್ಮ ಪ್ರಕಾಶನ ಎಂಬ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇದರ ಮೂಲಕ ತಾವು ಕಂಡುಕೊಂಡಿದ್ದ ವಿಚಾರಧಾರೆಗಳನ್ನು ಹರಡಲು ಶುರು ಮಾಡ್ತಾರೆ. ರಾಷ್ಟ್ರಧರ್ಮ ಎಂಬ ಮಾಸಪತ್ರಿಕೆ, ಪಾಂಚಜನ್ಯ ಎಂಬ ವಾರಪತ್ರಿಕೆ ಮತ್ತು ಸ್ವದೇಶ್ ಎಂಬ ದಿನಪತ್ರಿಕೆಯನ್ನು ಶುರು ಮಾಡ್ತಾರೆ. ಸ್ವದೇಶ್ ಇಂದಿಗೂ ಕೂಡ ತರುಣ್ ಭಾರತ್ ಎಂಬ ಹೆಸರಿನಲ್ಲಿ ಪ್ರಕಟವಾಗುತ್ತೆ. ಸಂಪಾದಕರಾಗಿ, ಮೊಳೆ ಜೋಡಿಸುವವರಾಗಿ, ಪತ್ರಿಕೆಗಳನ್ನು ಹೊರುವವರಾಗಿ, ಕಚೇರಿಯ ಜವಾನನಾಗಿಯೂ ಕೂಡ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾರೆ. ಮುಂದೆ ಮಾವ ರಾಧಾರಮಣರು ಕೂಡ ತೀರಿ ಹೋಗ್ತಾರೆ. ಮಗನಂತೆ ನಿಂತು ಎಲ್ಲ ಕರ್ಮಗಳನ್ನು ತಾವೇ ಪೂರೈಸ್ತಾರೆ. ಮತ್ತೆ ಸಂಘದ ಕಾರ್ಯದಲ್ಲಿ ಮಗ್ನರಾಗ್ತಾರೆ. ಉತ್ತರ ಪ್ರದೇಶದ ಸಹ ಪ್ರಾಂತ ಪ್ರಚಾರಕರಾಗಿದ್ದ ದೀನ್ ದಯಾಳ್ ಅವರು ತಮ್ಮ ಲೇಖನಿಯ ಮೂಲಕ ದೇಶಭಕ್ತಿ ಹಾಗೂ ಹೋರಾಟದ ಲಾವಾರಸವನ್ನೇ ಹರಿಸಿಬಿಡ್ತಾರೆ. ಆಗ ಸರ್ಕಾರ ಪಾಂಚಜನ್ಯ ಪತ್ರಿಕೆಯನ್ನು ನಿಲ್ಲಿಸಿಬಿಡುತ್ತೆ. ಮತ್ತೆ ದೀನ್ ದಯಾಳ್ರು ಹಿಮಾಲಯ ಎಂಬ ಪತ್ರಿಕೆಯನ್ನು ಆರಂಭಿಸ್ತಾರೆ.
ಅದಕ್ಕೂ ಕೂಡ ಸರ್ಕಾರ ತಡೆಯೊಡ್ಡುತ್ತೆ. ಮುಂದೆ ರಾಷ್ಟ್ರಭಕ್ತ ಎಂಬ ಪತ್ರಿಕೆ ಶುರು ಮಾಡ್ತಾರೆ. ಸರ್ಕಾರದ ವಿರುದ್ಧ ಲೇಖನಿ ಖಡ್ಗವಾಗಿ ಝಳಪಿಸುವುದಕ್ಕೆ ಶುರು ಮಾಡುತ್ತೆ. ಮುಂದೆ ದಿನಗಳದಂತೆ ಸಂಘದ ಒಳ್ಳೆಯ ಸ್ವಯಂ ಸೇವಕ, ಯೋಗ್ಯ ಪ್ರಚಾರಕ, ಪ್ರಭಾವಿ ಭಾಷಣಕಾರ, ವಿದ್ವಾನ್ ಲೇಖಕ, ಪ್ರಗತಿಶೀಲ ಪತ್ರಕರ್ತ ಹೀಗೆ ಅವರ ಗುಣಗಳು ಪಕ್ವವಾಗ್ತವೆ. ಮುಂದೆ 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಭಾರತವನ್ನು ಒಡೆದು ಪಾಕಿಸ್ತಾನವನ್ನು ನಿರ್ಮಾಣ ಮಾಡಿ ತೆರಳುತ್ತಾರೆ. ಸಾಕಷ್ಟು ಜನ ಹಿಂದೂಗಳು ನಿರಾಶ್ರಿತರಾಗ್ತಾರೆ. ಪಾಕಿಸ್ತಾನ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡುತ್ತೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟವಾಗ್ತವೆ. ಮುಂದೆ ಪ್ರಧಾನಿ ನೆಹರು ಅವರ ಸಂಪುಟದಲ್ಲಿ ಕೈಗಾರಿಕಾ ಮಂತ್ರಿಯಾಗಿದ್ದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಾಂಗ್ರೆಸ್ಸಿನ ನೀತಿಗಳಿಗೆ ಪ್ರತಿಯಾಗಿ ಭದ್ರ ಧ್ಯೇಯ ಧೋರಣೆಗಳ ಆಧಾರದ ಮೇಲೆ ರಾಷ್ಟ್ರೀಯ ಪಕ್ಷವೊಂದನ್ನು ಕಟ್ಟಲು ಮುಂದಾಗ್ತಾರೆ. 1951 ಅಕ್ಟೋಬರ್ 21ರಂದು ದೆಹಲಿಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಮುಖರ್ಜಿಯವರಿಗೆ ಬೆಂಬಲವಾಗಿ ದೀನ್ ದಯಾಳ್ ಉಪಾಧ್ಯಾಯರು ಹೊರಟು ನಿಲ್ತಾರೆ. ಅಂದಿನಿಂದ ದೀನ್ ದಯಾಳ್ ಅವರ ರಾಜಕೀಯ ಜೀವನ ಶುರುವಾಗುತ್ತೆ. 1952ರಲ್ಲಿ ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೀತವೆ. ದೀನ್ ದಯಾಳ್ ಅವರು ಉತ್ತರ ಪ್ರದೇಶದಲ್ಲೆಲ್ಲ ಜನಸಂಘಕ್ಕಾಗಿ ಪ್ರಚಾರ ನಡೆಸ್ತಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ಇನ್ನಿಬ್ಬರು ಮಾತ್ರ ಚುನಾವಣೆಯಲ್ಲಿ ಆರಿಸಿ ಬರ್ತಾರೆ. ಮುಂದೆ ಕಾನ್ಪುರದಲ್ಲಿ ಸಮಾಜ ಸೇವೆ ಸೇರಿದಂತೆ ಸಮಾವೇಶ, ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರೇ ಜನಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದರೆ ದೀನ್ ದಯಾಳ್ ಉಪಾಧ್ಯಾಯ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸ್ತಾರೆ. ಮುಂದೆ ಕಾಶ್ಮೀರ ಸಮಸ್ಯೆಯ ಕುರಿತು ಚಳುವಳಿಗಳು ಆರಂಭವಾಗ್ತವೆ. ಸತ್ಯಾಗ್ರಹಿಗಳೊಡನೆ ಸೇರಿ ಕಾಶ್ಮೀರದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾರೆ. ಶ್ಯಾಮ್ ಪ್ರಸಾದ್ ಬಂಧಿತರಾಗ್ತಾರೆ. ಮುಂದೆ ಶ್ರೀನಗರದ ಸೆರೆಮನೆಯಲ್ಲಿ ಶ್ಯಾಮ್ ಪ್ರಸಾದ್ ಅವರು ಮರಣ ಹೊಂದ್ತಾರೆ. ಆಗ ಅವರ ಮರಣದ ಕುರಿತು ಸಾಕಷ್ಟು ಸಂಶಯಗಳು ವ್ಯಕ್ತವಾಗಿ ದೇಶಾದ್ಯಂತ ಪ್ರತಿಭಟನೆಗಳು ನಡೀತವೆ. ಶ್ಯಾಮ್ ಪ್ರಸಾದ್ ಅವರ ನಿಧನ ಜನಸಂಘಕ್ಕೆ ದೊಡ್ಡ ಹೊಡೆತವನ್ನು ನೀಡುತ್ತೆ. ಪಕ್ಷವನ್ನು ಬೆಳೆಸಿ ಬಲಿಷ್ಠ ಮಾಡುವ ಹೊಣೆಗಾರಿಕೆ ದೀನ್ ದಯಾಳ್ ಅವರ ಹೆಗಲಿರುತ್ತೆ. ಸಾಕಷ್ಟು ಸವಾಲುಗಳ ನಡುವೆಯೇ ಜನಸಂಘವನ್ನು ಕಟ್ಟಿ ದೀನ್ ದಯಾಳ್ ಉಪಾಧ್ಯಾಯರವರು ಬೆಳೆಸಲು ದೃಢ ನಿರ್ಧಾರವನ್ನು ಮಾಡ್ತಾರೆ. ದೇಶಾದ್ಯಂತ ಪ್ರವಾಸ ಕೈಗೊಳ್ತಾರೆ. ಸಾರ್ವಜನಿಕ ಸಭೆ, ಕಾರ್ಯಕರ್ತರ ಬೈಠಕ್, ರಾಷ್ಟ್ರನಿಷ್ಠೆ, ಸೇವಾ ಭಾವನೆ, ಸಂಘಟನಾ ಕಲೆ, ಪರಿಶ್ರಮ, ಸಾಮರ್ಥ್ಯದ ಮೂಲಕ 15 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಸಸಿಯಾಗಿದ್ದ ಪಕ್ಷವನ್ನು ಹೆಮ್ಮರವಾಗಿ ಬೆಳೆಸ್ತಾರೆ. ಕಾಂಗ್ರೆಸ್ಸಿಗೆ ಸಡ್ಡು ಹೊಡೆದು ನಿಲ್ಲುವ ಪ್ರತಿಪಕ್ಷವನ್ನಾಗಿ ಕಟ್ಟಿ ಬೆಳೆಸ್ತಾರೆ. ಪೂರ್ವ ದೇಶಗಳು ಹಾಗೂ ಪಾಶ್ಚಿಮಾತ್ಯ ದೇಶಗಳ ಗ್ರಂಥಗಳನ್ನೆಲ್ಲ ಓದಿ ಸ್ವಂತ ಚಿಂತನೆಯಿಂದ ಜನಸಂಘದ ಆರ್ಥಿಕ ನೀತಿಯನ್ನು ರೂಪಿಸ್ತಾರೆ. ರಾಜಕೀಯ ಧರ್ಮವನ್ನು ಕಟ್ತಾರೆ. ಭವಿಷ್ಯತ್ತಿನ ಭಾರತದ ಜೀವನ ಹೇಗಿರಬೇಕು ಎಂಬುದರ ಕನಸು ಕಾಣ್ತಾರೆ. ಏಕಾತ್ಮ ಮಾನವತಾವಾದ್ ಎಂಬ ಹೆಸರಿನಲ್ಲಿ ತಮ್ಮ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಿದ್ಧಾಂತವನ್ನು ದೇಶದ ಮುಂದೆ ಮಂಡಿಸ್ತಾರೆ. ದೀನ್ ದಯಾಳ್ ಅವರ ವಿಚಾರಧಾರೆಗಳನ್ನು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು ಮೆಚ್ಚಿಕೊಳ್ತಾರೆ. ಪ್ರವಾಸಗಳು, ಕಾರ್ಯಕ್ರಮಗಳ ಮಧ್ಯೆ ಬರೆಯುವುದಕ್ಕೆ ಅನುಕೂಲವಾಗುವುದಿಲ್ಲ ಎಂದು ಯೋಚಿಸಿ ಪ್ಯಾಸೆಂಜರ್ ರೈಲಿನ ಮೊದಲನೇ ದರ್ಜೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ದೀನ್ ದಯಾಳ್ರು. ಹೆಚ್ಚು ಪ್ರಯಾಣ ಮಾಡಬೇಕಾಗಿದ್ದರಿಂದ ಹೆಚ್ಚು ಓದು, ಹೆಚ್ಚು ಬರವಣಿಗೆಗೆ ಪ್ಯಾಸೆಂಜರ್ ಪ್ರಥಮ ದರ್ಜೆ ರೈಲು ಅನುಕೂಲ ಕಲ್ಪಿಸ್ತಾ ಇತ್ತು. ಅವರು ಬರೆದ ಅನೇಕ ಲೇಖನಗಳು ರೈಲಿನಲ್ಲೇ ಬರೆದಂಥವು. ಮುಂದೆ 1965 ಆಗಸ್ಟ್ 16ರಂದು ದೀನ್ ದಯಾಳ್ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ದೆಹಲಿಯ ರಾಜಬೀದಿಗಳಲ್ಲಿ ಕಚ್ ಕರಾರನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಸುಮಾರು 5 ಲಕ್ಷ ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಪಕ್ಷವನ್ನು ಉನ್ನತ ಮಟ್ಟಕ್ಕೆ ತಂದು ನಿಲ್ಲಿಸಿದ ಕೀರ್ತಿ ದೀನ್ ದಯಾಳ್ ಉಪಾಧ್ಯಾಯ ಅವರದ್ದೇ. ಮುಂದೆ 1967ರ ಕಲ್ಲಿಕೋಟೆಯ ಜನಸಂಘದ ಅಧಿವೇಶನದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಅಖಿಲ ಭಾರತೀಯ ಅಧ್ಯಕ್ಷರಾಗಿ ನೇಮಕವಾಗ್ತಾರೆ. ಸಂಘಟನೆಯನ್ನು ಮುಂದುವರೆಸ್ತಾರೆ. ಮುಂದೆ 1968ರ ಫೆಬ್ರವರಿ 11ರಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಲಕ್ನೋದಿಂದ ಪಾಟ್ನಾಗೆ ರಾತ್ರಿ ರೈಲಿನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಮಾರನೆಯ ದಿನ ಮೊಘಲ್ ಸಾರಾಯ್ ರೈಲ್ವೆ ನಿಲ್ದಾಣದಲ್ಲಿ ಅಪರಿಚಿತ ಶವವೊಂದು ಕಟ್ಟಿದ ಬಟ್ಟೆಯಲ್ಲಿ ಬಿದ್ದದ್ದು ಕಂಡುಬರುತ್ತೆ. ಮುಂದೆ ಸುದ್ದಿ ಹರಡುತ್ತೆ. ಅದು ಬೇರಾರದ್ದು ಅಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರದ್ದೇ
ಪಾರ್ಥಿವ ಶರೀರ ಅಂತ ಗೊತ್ತಾಗುತ್ತೆ. ಅಜಾತ ಶತ್ರುವಿಗೆ ಶತ್ರುಗಳಾರಿರಬಹುದೆಂಬ ಚಿಂತನೆಯಲ್ಲಿ ದೇಶ ಕಣ್ಣೀರಿಡುತ್ತೆ. ಅವರ ಸಾವು ಮಾತ್ರ ಕೊನೆಗೂ ಪ್ರಶ್ನೆಯಾಗಿಯೇ ಉಳಿಯುತ್ತೆ. ರಾಷ್ಟ್ರವನ್ನೇ ಪರಮೇಶ್ವರನೆಂದು ತಿಳಿದು ದೇಶ ಸೇವೆಯಲ್ಲಿ ನಿರತರಾಗಿದ್ದ ಹೆಮ್ಮೆಯ ಪುತ್ರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಸ್ಫೂರ್ತಿಯ ಚಿಲುಮೆಯಾಗಿ ಇಂದಿಗೂ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಎನ್ನುವುದು ಮಾತ್ರ ಸತ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಇನ್ನೂ ನಿಮ್ಮ ಒನ್ ಇಂಡಿಯಾ ಇನ್ಫೋವರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾರೈಸಿ. ನಮಸ್ಕಾರ.